ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕ್ಲಾಕ್ ಟವರ್ ಕೆಲಸ ಮುಗಿಬೇಕಲ್ಲ. ಕ್ಲಾಕ್ ಟವರ್ ಅಂದ್ರೆ ನಾಳೆ ಕೆಲಸ ಸರಿಗಾಗಿಲ್ಲ ಅಂದ್ರೆ ನನ್ನೇ ಅಂತೀರಿ ನೀವು. ಅದನ್ನ ಗುಣಮಟ್ಟ ಎಲ್ಲ ಪರಿಶೀಲನೆ ಮಾಡಿ, ಅದು ಒಂದ್ ದಿವಸದಲ್ಲ, ಇವು 1-2-3 ತಿಂಗಳು ಕಷ್ಟ ಆಗ್ಬೋದು. ಅದು ಒಂದು 50 ವರ್ಷದ ಶಾಶ್ವತವಾಗಿರೋಂಥ ಟವರ್. ಅದನ್ನೆಲ್ಲ ಚೆಕ್ ಮಾಡಿ ಜನಕ್ಕೆ ತೊಂದರೆ ಆಗದಂಗೆ, ಜನಕ್ಕೆ ಚೆನ್ನಾಗಿ ಒಂದು ಸುಂದರವಾಗಿ ಕಾಣಂಗೆ ಮಾಡಿ ಜನಕ್ಕೆ ನಾನು ಆದಷ್ಟು ಬೇಗ ಮಾಡ್ತೀನಿ. ಯಾಕಂದ್ರೆ ನೀವು ಎಷ್ಟು ಪ್ರೆಷರ್ ಮಾಡೋದು ನಾನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕ್ವಾಲಿಟಿ ಬೇಕು. ಕ್ವಾಲಿಟಿ ಬಂದ್ಮೇಲೆ ಈಗ ಅಲ್ಲಿ ಕಲ್ವರ್ಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮಾತಿಗೆ ಅಲ್ಲಿ ನಾನು ನೆಕ್ಸ್ಟ್ ಏನನ್ನ ಅದು ಬ್ಲಾಕ್ ಆಯ್ತು ಇದು ಬ್ಲಾಕ್ ಆಯ್ತು ಅಂತೇಳಿ ರೋಡ್ ಎಲ್ಲ ಕಿತ್ತಕ್ಕೆ ಆಗ್ಬಾರ್ದು. ಒಂದು 10 ವರ್ಷ ಆಗಲಿ 20 ವರ್ಷ ಆಗಲಿ ಅದನ್ನ ಇನ್ನೊಂದ್ಸಾರಿ ಕೆಲಸ ಮುಟ್ಟಕ್ಕೆ ಹೋಗ್ಬೋದು. ಆ ರೀತಿಯಲ್ಲಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿ ರೋಡ್ ಬಿಟ್ಟಿದಾರಲ್ಲ, ಕ್ಲಾಕ್ ಟವರ್ ಇಂದ ಏನ್ ತೊಂದರೆ ಆಗಿದೆ ಈಗ? ಆಗ್ತದಪ್ಪ, ರೋಡಿಗೆ ತೆರೆದಿದಾರಲ್ಲ. ಟೈಮ್ ಬಾಂಡ್ ಫಿಕ್ಸ್ ಮಾಡಿದ ನೋಡಿದ್ರು ಟೈಮ್ ಬಾಂಡ್ ಏನಿಲ್ಲ, ಅದಕ್ಕಿನ್ನ ಟೈಮ್ ಇದೆ. ಕ್ಲಾಕ್ ಟವರ್ ಅಲ್ಲಿ ದುಡ್ಡು, ಕ್ಲಾಕ್ ಟವರ್ ಕಟ್ಬೇಕು, ಅಲ್ಲಿ ಬಿಲ್ಡಿಂಗ್ಗಳು ಡೆಮಾಲಿಷನ್ ಮಾಡ್ಬೇಕು, ಕೋರ್ಟಲ್ಲಿ ಸ್ಟೇ ಇದ್ದು ಕೋರ್ಟ್ ಸ್ಟೇ ತೆಗಿಸ್ಬೇಕು. ಅವನ್ನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಮಾಡ್ಕೋಬೇಕು. ತಾವು ಮಾಧ್ಯಮದವ್ರು ಜನಕ್ಕೆ ತಿಳಿಸ್ಬೇಕು. ಈ ಥರ ಒಂದು ಪೆಟ್ರೋಲ್ ಬಂಕ್ ಕೋರ್ಟಲ್ಲಿ ಸ್ಟೇ ಇತ್ತು, ಬಿಲ್ಡಿಂಗ್ ಕೋರ್ಟಲ್ಲಿ ಸ್ಟೇ ಇತ್ತು, ಕೆಲವಷ್ಟು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿದ್ದು, ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ಬರಲಿಲ್ಲ. ರೋಡ್ ಅಲ್ಲಿ ಏನೇನೋ ಮಾಡ್ತಿದೀವೋ ಕಾಮಗಾರಿಕೆ ಅಲ್ಲೆಲ್ಲ ನೀಟಾಗಿ ಮಾಡಬೇಕು, ಕಲ್ವರ್ಟ್ಸನ್ನು ಮಾಡಬೇಕು, ಡ್ರೈನ್ಸ್ ಮಾಡಬೇಕು. ಇದೆಲ್ಲ ನೀವು ಮಾಧ್ಯಮದವರು ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ನೀವು ಹೇಳ್ಬೇಕು ಜನಕ್ಕೆ ಯಾಕೆ ತೊಂದರೆ ಆಗ್ತಿದೆ, ಇದು ಇಂಟೆನ್ಷನಲಿ ಮಾಡ್ತಿದ್ದಾರಾ, ಅನ್ಇಂಟೆನ್ಷನಲಿ ಮಾಡ್ತಿದ್ದಾರಾ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆನಾ ಅಂತೇಳಿ ನೀವೇ ಒಂದು ತನಿಖೆ ಥರ ಮಾಡಿ ನೀವೇ ಎಕ್ಸ್ಪ್ಲೇನ್ ಮಾಡಿರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.